ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಟೈಮ್ ಬಂದು 8:30 ಆಗಿಬಿಟ್ಟಿದೆ. ನಾನು ವ್ಲಾಗ್ನ ನೈಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ವಿ. ಇವಾಗ ನಮ್ಮ ಮಮ್ಮಿ ಅಡುಗೆ ಮಾಡ್ತಾಯಿದ್ದಾರೆ, ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ನಮ್ಮ ಮಮ್ಮಿ ನೈಟು. ಮಮ್ಮಿ ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ಯಾ? ಏನಕ್ಕೆ ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ಯಾ? ನೈಟು ಸಾಂಬಾರು ಮಾಡಿದ್ರೆ ಬೆಳಿಗ್ಗೆ ವೇಸ್ಟ್ ಆಯ್ತಾ. ಅದಕ್ಕೆ ನಾವು 3 ಜನ ಫ್ರೆಂಡ್ಸ್. ನಮ್ಮ ಪಪ್ಪ ಡ್ಯೂಟಿಗೆ ಹೋಗಿದ್ದಾರೆ. ರಾಹುಲ್ ನನ್ನ ತಮ್ಮ ಹೊರಗಡೆ ಊಟ ಮಾಡ್ಕೊ ಬಂದ್ಬಿಟ್ಟಿದ್ದಾನಂತೆ. ನಾನು ಮಮ್ಮಿ ಇಬ್ಬರೇ. ಅದಕ್ಕೆ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ನಿಮ್ಗೆ ಉಪ್ಪಿಟ್ಟು ಅಂದ್ರೆ ಇಷ್ಟನಾ? ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ, ಬಿಸಿ ಬಿಸಿಲು ತಿನ್ಕೊಬಿಡ್ಬೋದಲ್ವಾ, ಅದಕ್ಕೆ. ಆದರೂ ನಾನು ಮಾಡೋ ಉಪ್ಪಿಟ್ಟು ನಂಗೆ ಇಷ್ಟ ಇಲ್ಲ. ನೀವು ಮಾಡ್ಕೊಟ್ಟು ತಿಂತೀನಿ ಅಷ್ಟೇ. ನೀವು ಮಾಡ್ತಾ ಇಲ್ವಲ್ಲ ಇವತ್ತು? ನಾನು ಇವತ್ತು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ನನಗೆ ತಲೆನೋವು ಬಂದ್ಬಿಟ್ಟು ಇವಾಗ ಎದ್ದಿರೋದು ನಾನು. ನಾಳೆ ಹೊಟ್ಟೋಗ್ಬಿಡ್ತೀನಲ್ಲ, ನೀನೇ ಮಾಡಿಬಿಡು. ಅದಕ್ಕೆ ಮಾಡ್ತಾ ಇರೋದು ನಾನು. ಫ್ರೆಂಡ್ಸ್, ನಾಳೆ ಒಂದು ಮದುವೆ ಇದೆ. ಮಳವಳ್ಳಿಲಿ ಶಿವ ಅವರ ರಿಲೇಟಿವ್ಸ್ದು ಒಂದು ಮದುವೆ ಇದೆ, ಮತ್ತು ನಮ್ಮ ಮಮ್ಮಿ ರಿಲೇಟಿವ್ಸ್ದು ಒಂದು ಮದುವೆ ಇದೆ. ಅಲ್ಲಿಗೆ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ನನಗೆ 2 ಫಂಕ್ಷನು, 2ಕ್ಕೂ ಅಟೆಂಡ್ ಮಾಡಬೇಕು. ಅಟ್ಲೀಸ್ಟ್ 1 ಟೈಮ್ ಆದರೂ ಮಮ್ಮಿಯವ್ರ ರಿಲೇಷನ್ ಇದ್ದಾರಲ್ಲ, ಅಲ್ಲಿಗೆ ಹೋಗಿ ಅಟೆಂಡ್ ಮಾಡಬೇಕು. ಫ್ರೆಂಡ್ಸ್, ನಾಳೆ ಮದುವೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಸ್ಯಾರಿ ಯಾವುದು ಉಟ್ಕೋಬೇಕು ಏನು ಅಂತ ಏನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಅರ್ಜೆಂಟಲ್ಲಿ ಯಾವಾಗಲೂ ಅರ್ಜೆಂಟಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡೋಣ ಯಾವ ಸ್ಯಾರಿ ಉಟ್ಕೊಳ್ಳೋಣ ಏನು ಅಂತ. ಅಲ್ಲಿ ನಮ್ಮ ಮನೆಯಲ್ಲಿ ಒಂದು 3-4 ಸ್ಯಾರಿ ಅಲ್ಲಿ ಇಟ್ಬಿಟ್ಟಿದ್ದೀನಿ, ತೊಗೊಂಬಂದಿಲ್ಲ. ಅದಕ್ಕೆ ಇಲ್ಲಿ ಯಾವುದಾದ್ರು ಸ್ಯಾರಿ ಇದೆ, ಮದುವೆ ತೊಗೊಂಡಿರೋ ಸ್ಯಾರಿ, ಎಂಗೇಜ್ಮೆಂಟಲ್ಲಿ ತೊಗೊಂಡಿರೋ ಸ್ಯಾರಿ, ಅದು ಯಾವುದ್ಯಾವ್ದಿದೆ ಅದನ್ನು ನಾನು ಸದ್ಯಕ್ಕೆ ನೋಡ್ತೀನಿ ಯಾವ್ದು ಉಟ್ಕೊಳ್ಳೋಣ ಅಂತ. ನಾಳೆ ಏನಂತಂದರೆ ಆವಾಗಲೇ ಹೇಳಿದಾಗೆ ನಮ್ಮ ಮಮ್ಮಿಯ ರಿಲೇಷನ್ಸ್ದು ಒಂದು ಮದುವೆ, ಮತ್ತು ಶಿವು ಅವರ ರಿಲೇಷನ್ದು ಒಂದು ಮದುವೆ ಇದೆ. ಅದಕ್ಕೆ 2 ಸ್ಯಾರಿ ಮಾಡ್ಕೋಬೇಕು. ನೈಟು 2 ಮದುವೆನೂ ಅಟೆಂಡ್ ಮಾಡಬೇಕು ಫ್ರೆಂಡ್ಸ್. ಮಾರ್ನಿಂಗ್ ಹೋಗ್ಬೇಕಂತೆ. ಅದಕ್ಕೆ 2 ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು ಇವಾಗ. ಫ್ರೆಂಡ್ಸ್ ನೋಡಿ, ಸದ್ಯಕ್ಕೆ ಇಲ್ಲಿ ಗ್ರ್ಯಾಂಡಾಗಿರೋ ಸ್ಯಾರಿ, ಮದುವೆ ಸ್ಯಾರಿಗಳೆಲ್ಲ ಇಲ್ಲಿದೆ. ನಾನು ನಾಳೆ ನೈಟಿಗೆ ಹಾಕ್ಕೊಳ್ಳೋದಕ್ಕೆ ಅಂತ ಬೇಗ್ರೂಟದಲ್ಲಿ ಹಾಕ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ನಾನು ಎತ್ತಿ ಇಟ್ಕೊಂಡಿದ್ದೀನಿ, ಬಟ್ ಕನ್ಫರ್ಮ್ ಇಲ್ಲ. ಎತ್ತಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದೊಂಥರ ನೈಟಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೋದು ಅಂತ ನೋಡೋಣ. ಕನ್ಫರ್ಮ್ ಅಂತೂ ಇಲ್ಲ. ಇದು ಬ್ಲೌಸ್ ಎಲ್ಲ ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂತ ಎತ್ತಿಟ್ಕೊಂಡಿದ್ದೀನಿ. ನಾಳೆವರೆಗೂ ಮೈಂಡ್ ಚೇಂಜ್ ಆದರೆ ಚೇಂಜ್ ಆಗುತ್ತೆ. ಇನ್ನು ಮಾರ್ನಿಂಗಿಗೆ ಬೇರೆ ಇನ್ನೂ ನೋಡಬೇಕು. ನಾಳೆವರೆಗೂ ಯೋಚನೆ ಮಾಡಬೇಕು. ಮತ್ತು ಇದನ್ನು ಪ್ಲೀಟು ಮಾಡಿಸಿಲ್ಲ. ನಿಮಗೆ ಗೊತ್ತು, ರೇಷ್ಮೆ ಸೀರೆ ಎಲ್ಲ ಕರೆಕ್ಟಾಗಿ ನೀಟಾಗಿ ಪಿನ್ ಮಾಡ್ಕೊಂಡು ಉಟ್ಕೊಳ್ಳೋದು ಸಖತ್ ಕಷ್ಟ ಇರುತ್ತೆ. ಅದಕ್ಕೆ ನಾಳೆ ಪ್ಲೀಟ್ ಮಾಡೋಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟರೆ ಒಂದು 2 ಅವರ್ಸಲ್ಲಿ ಮಾಡಿಕೊಡ್ತಾರೆ. ನನಗೆ ಯೂಶ್ವಲಿ ಮದುವೆ ಎಂಗೇಜ್ಮೆಂಟ್ಗೆಲ್ಲ ಮೇಕಪ್ ಮಾಡಿಸ್ತಾ ಇದ್ನಲ್ಲ, ಅವ್ರ ಹತ್ರನೇ ಕೊಡ್ತೀನಿ. ನಮ್ಮ ಮನೆ ಹತ್ರನೇ ಆನ್ ದ ವೇ ಹೋಗ್ಬೇಕಾದ್ರೆ ಇಸ್ಕೊಂಡು ಹೋಗ್ತಾರೆ. ಅದಕ್ಕೆ ನೋಡೋಣ. ಈಗ ನೈಟಿಗೆ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಉಟ್ಕೊಳ್ಳೋಣ ಅಂತ. ಮತ್ತು ಮಾರ್ನಿಂಗಿಗೆ ಯಾವುದೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಮದುವೆಗೂ ಮುಂಚೆ ಒಂದು ತೊಗೊಂಡಿದ್ದೆ, ಒಂದು ಗ್ರೀನ್ ಸ್ಯಾರಿ ಇತ್ತು, ಅದೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನು ಮಾಡಬೇಕೋ ಗೊತ್ತಿಲ್ಲ. ಫ್ರೆಂಡ್ಸ್, ನಂದು ಮದುವೆ ಸೀರೆಗಳೆಲ್ಲ ನೀವು ಡೆಫಿನೆಟ್ಲಿ ನೋಡಿರ್ತೀರ. ನಿಮ್ಗೆ ಯಾವುದಾದ್ರೂ ಜ್ಞಾಪನ ಇದ್ದರೆ ಪ್ಲೀಸ್ ಸಜೆಷನ್ಸ್ ಕೊಡಿ. ನಾಳೆವರೆಗೂ ಯಾವುದು ಹಾಕ್ಕೊಳ್ಳಿ ಅಂತ. ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ಆವಾಗ ಕಮೆಂಟಲ್ಲಿ ತಿಳಿಸಿ ಯಾವುದು ಹಾಕ್ಕೊಳ್ಳಿ ಸ್ಯಾರಿನ ಅಂತ. ಡೆಫಿನೆಟಾಗಿ ಯಾವುದು ಚೆನ್ನಾಗಿ ಕಾಣಿಸಿದೆ ಅದು ಹಾಕ್ಕೊತೀನಿ. ಇದು ತೋರಿಸಿರೋದು ಕನ್ಫರ್ಮೇಷನ್ ಇಲ್ಲ, ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ. ಇನ್ನೂ 4-5 ಸ್ಯಾರಿ ಬ್ಯಾಲೆನ್ಸ್ ಇದೆ, ಯಾವುದು ಉಟ್ಕೊಳ್ಳಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ಇದ್ರ ಬಗ್ಗೆನೇ ಯೋಚನೆ ಮಾಡಿರಲಿಲ್ಲ. ಇವಾಗ ರಮ್ಯಾಕ್ಕ ಕಾಲ್ ಮಾಡಿದ್ರು, ಆವಾಗ ಡಿಸ್ಕಸ್ ಮಾಡ್ತಾಯಿದ್ವಿ ಯಾವ ಸ್ಯಾರಿ ಹಾಕ್ಕೊಳ್ಳೋದು ಏನು ಅಂತ. ಆವಾಗ ಸ್ವಲ್ಪ ತಲೆಗೆ ಬಂತು, ಅಟ್ಲೀಸ್ಟ್ ಸ್ಯಾರಿ ಆದರೂ ಸೆಲೆಕ್ಟ್ ಮಾಡ್ಕೊಬೇಕು. 1 ಟೈಮಿಗಾದರೆ ಸೆಲೆಕ್ಟ್ ಮಾಡ್ಕೊಂಬಿಡ್ಬೋದು. ಇವಾಗ ನಾನು ಮದುವೆಗೆ 2 ಟೈಮ್ಸು ಹೋಗಬೇಕಾಗುತ್ತೆ. ಮದುವೆ ಇರೋದು ಮಳವಳ್ಳಿಲಿರೋದ್ರಿಂದ ನೈಟು ಹೋಗ್ಬೇಕಾಗತ್ತಂತೆ, ಮಾರ್ನಿಂಗ್ ಹೋಗ್ಬೇಕಾಗತ್ತೆ. ಶಿವು ಅವ್ರಿಗೆ ತುಂಬ ಹತ್ತಿರದ ರಿಲೇಟಿವ್ಸ್ ಅಂತೆ, ಅದಕ್ಕೆ ಮಾರ್ನಿಂಗ್ ನೈಟ್ 2 ಟೈಮ್ ಹೋಗಬೇಕು. ಮಮ್ಮಿಯವ್ರ ರಿಲೇಷನ್ಗೆ ನೈಟು ಇಲ್ಲಿ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಮಳವಳ್ಳಿಗೆ ಹೋಗ್ತೀವಿ. ಸ್ವಲ್ಪ ದೂರ ಆಗಿರೋದ್ರಿಂದ ಇವಾಗ 2 ಸ್ಯಾರಿ ಸೆಲೆಕ್ಟ್ ಮಾಡ್ಕೊಬೇಕು. ಒಂದು ನೋಡೋಣ ಫ್ರೆಂಡ್ಸ್. ಏನು ಗೊತ್ತಾ, ಈ ಸ್ಯಾರಿ ಇವಾಗ ನಾನು ಇದನ್ನು ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಎತ್ತಿಟ್ಕೊಂಡೆ ಅಂತಂದಲ್ಲ, ಅದಾದಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ನೆಕ್ಸ್ಟ್ ಈ ಸ್ಯಾರಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಇದು ಎಂಗೇಜ್ಮೆಂಟ್ ಸ್ಯಾರಿ, ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಉಟ್ಕೊಂಡ್ರೆ ಅದು ಚೆನ್ನಾಗಿದೆ, ಬಟ್ ಸ್ವಲ್ಪ ಯೋಚನೆ ಬಂತು, ಈ ಸ್ಯಾರಿನೂ ಉಟ್ಕೊಂಡ್ರೆ ಚೆನ್ನಾಗಿ ನೈಟ್ ರಿಸೆಪ್ಷನ್ನಿಗೆ ಚೆನ್ನಾಗಿ ಕಾಣಿಸುತ್ತೆ. ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ಉಟ್ಕೊಂಡಿದ್ದು ಬಿಟ್ಟರೆ ನೆಕ್ಸ್ಟು ಯಾವಾಗಲೂ ಉಟ್ಕೊಂಡೆ ಇಲ್ಲ, ವೇರೇ ಮಾಡಿಲ್ಲ.
ಅದಕ್ಕೆ ಇದು ವೇರ್ ಮಾಡೋಣ. ನಾನು ಇವತ್ತೇ ಡಿಸೈಡ್ ಮಾಡ್ಕೊಬೇಕು ಏನಕ್ಕೆ ಅಂತಂದರೆ, ಇವತ್ತಿಲ್ಲ ಮಾರ್ನಿಂಗ್ ಡಿಸೈಡ್ ಮಾಡ್ಕೊಬೇಕು. ಏನಕ್ಕೆ ಅಂತಂದರೆ ನಾನು ಸ್ಯಾರಿ ಫಿಟ್ಟಿಂಗ್ ಕೊಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಉಟ್ಕೊಳ್ಳೋ ಥರ ಆಗಬೇಕು. ಆಮೇಲೆ ಈ ಥರ ರೇಷ್ಮೆ ಸೀರೆ ಎಲ್ಲ ನಾವೇ ನೀಟಾಗಿ ಉಟ್ಕೊಬೋದು. ಬಟ್ ಸದ್ಯಕ್ಕೆ ನಾನು ಇತ್ತೀಚೆಗೆ ಇವಾಗ ಉಟ್ಕೊಳ್ಳೋಕ್ಕೆ ಮದುವೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನೀಟಾಗಿ ಉಟ್ಕೊಳ್ಳೋದಕ್ಕೆ. ಆಮೇಲೆ ನಂದೇನಂತಂದರೆ ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಆದಂದರೂ ನಾನು ಅಷ್ಟು ಇಷ್ಟಪಡಲ್ಲ, ಅನ್ಕಂಫರ್ಟಬಲ್ ಫೀಲ್ ಮಾಡ್ತೀನಿ. ಅದಕ್ಕೋಸ್ಕರ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ. ಕರೆಕ್ಟಾಗಿ ನಾವಿಬ್ಬರೇ ಬನ್ಸಿ ರವೆ ಉಪ್ಪಿಟ್ಟು. ಯೂಶ್ವಲಿ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಬನ್ಸಿ ರವೆ ಉಪ್ಪಿಟ್ಟು ತಿಂದು. ಸಣ್ಣ ರವೆಲಿ ಅಷ್ಟೊಂದು ಸುಮಾರು ವರ್ಷ ಆಗಿಬಿಟ್ಟಿದೆ ತಿಂದು. ಇವಾಗ ಹಾಕೋಬೇಕು. ಪ್ಲೇಟ್ ಕೊಡು ಮಮ್ಮಿ. ಫ್ರೆಂಡ್ಸ್, ನಾನು ಫೈನಲಿ ಇದೇ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾಳೆ ಹಾಕ್ಕೊಳೋದಕ್ಕೆ. ಯಾಕೋ ಇದೇ ಇಷ್ಟ ಆಯಿತು. ಯಾಕಂದರೆ ಬೀಗ್ರೂಟದ ಸ್ಯಾರಿ ರೀಸೆಂಟಾಗಿ ಹಾಕ್ಕೊಂಡಿರೋದ್ರಿಂದ, ಒಂದು 15 ಡೇಸ್ ಬ್ಯಾಕ್ ನಮ್ಮ ಬೀಗ್ರೂಟ್ ಆಯ್ತಲ್ಲ ಅವಾಗ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಬೇಡ. ಇದು 6 ಮಂತ್ಸ್ ಬ್ಯಾಕ್ ಹಾಕ್ಕೊಂಡಿರೋದು ನಾನು ಎಂಗೇಜ್ಮೆಂಟ್ ಸ್ಯಾರಿ, ಒಂದು ಸಲನೇ ಹಾಕ್ಕೊಂಡಿರೋದು ಅಂತ ಹೇಳಿದ್ನಲ್ಲ, ಅದಕ್ಕೆ ಇದೇ ಹಾಕ್ಕೊಳ್ಳೋಣ. ಇದೇ ಚೆನ್ನಾಗಿ ಕಾಣಿಸುತ್ತೆ ನೈಟ್ ರಿಸೆಪ್ಷನ್ಗೆ. ಇವಾಗ ನೋಡಿ ಲೈಟಿಗೆ ಎಷ್ಟೊಂದು ಒಂಥರ ಬೇರೆ ಶೇಡೇ ಬರ್ತಾಯಿದೆ. ಯೂಶ್ವಲಿ ಈ ಥರ ಸ್ಯಾರಿ ಎಲ್ಲ ಟಿಶ್ಯೂ ಸಿಲ್ಕೆಲ್ಲ ನೈಟೇ ವೇರ್ ಮಾಡೋದಲ್ವ, ಅದಕ್ಕೆ ನೈಟ್ ಹಾಕೊಂಬಿಡೋಣ. ಇನ್ನೂ ಬೇರೆ ಫಂಕ್ಷನ್ ಬಂದಾಗ ನೋಡೋಣ, ಮದುವೆ ಸ್ಯಾರಿಗಳೆಲ್ಲ ಇದೆಯಲ್ಲ ಅದು ಹಾಕ್ಕೊಂಡ್ರೆ ಆಯಿತು ಅಂತ ಇದೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಜ್ಯುವೆಲರಿ ನಾರ್ಮಲ್ ನಂದೇ ಮದುವೆದು ಯೂಶ್ವಲಿ ಹಾಕ್ಕೊಂಡಿದ್ದೀನಲ್ಲ, ಲಾಂಗ್ ಹಾರ, ನೆಕ್ಲೆಸ್, ಜುಮ್ಕಿ, ಇದಿಷ್ಟು ಇದಕ್ಕೆ ಮ್ಯಾಚ್ ಆಗುತ್ತೆ, ಹಾಕ್ಕೊತೀನಿ. ಹಾಗೆ ಫ್ರೆಂಡ್ಸ್, ನಿನ್ನೆ ವ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಏನಂದರೆ ನೀವು ಶಿವ ಅಣ್ಣ ಅವ್ರ ಮನೆಗಿನ್ನ ಹೋಗಿಲ್ವಾ ಅಂತ 2-3 ಜನ ಕಮೆಂಟ್ ಮಾಡಿದ್ದೀರಾ. ಮೊನ್ನೆನೇ ಆ್ಯಕ್ಚುಲಿ ಸಂಡೇ ಹೋಗಬೇಕಿತ್ತು, ಸಂಡೇ ಇಲ್ಲ ಮಂಡೇ, ಮೊನ್ನೆ ಇಲ್ಲ ಇವತ್ತು ಟ್ಯೂಸ್ಡೇ, ನಿನ್ನೆ ಮಂಡೇ, ಮೊನ್ನೆ ಸಂಡೇ ಹೋಗಬೇಕಿತ್ತು. ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಅಮಾವಾಸ್ಯೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗು ಅಂತ ಹೇಳಿದ್ರು ಮನೇಲಿ. ಅದಕ್ಕೆ ಇವತ್ತು ಟ್ಯೂಸ್ಡೇ ಅಮಾವಾಸ್ಯೆ ಮುಗೀತು, ನಾಳೆ ಮದುವೆ ಇದೆ ಅಂತ ಹೇಳಿದ್ನಲ್ಲ, ಒಟ್ಟಿಗೆ ಇಲ್ಲಿಂದನೇ ರೆಡಿಯಾಗಿ ಮದುವೆಗೆ ಹೊಟ್ಟೋಗ್ತೀವಿ. ಮದುವೆಗೆ ಹೋಗಿ ಡೈರೆಕ್ಟ್ ಅಲ್ಲಿಗೆ ಹೋಗ್ತೀನಿ ಫ್ರೆಂಡ್ಸ್. ಒಂದು ಕ್ಲಾರಿಫೈ ಮಾಡಿಬಿಟ್ಟೆ ನಿಮಗೆ, 2-3 ಜನ ಕಮೆಂಟ್ ಮಾಡಿದ್ರಿ ಇನ್ನೂ ಹೋಗಿಲ್ವಾ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಬಂದು ನಿನ್ನೆಗೆ ಕರೆಕ್ಟಾಗಿ 1 ವೀಕ್ ಆಯಿತು. ಲಾಸ್ಟ್ ಮಂಡೇ ನಮ್ಮ ಮನೆಯವ್ರು ಬಂದು ನನ್ನ ಕರ್ಕೊಂಡೋದ್ರು. ಕರೆಕ್ಟಾಗಿ ನೆನ್ನೆಗೆ 1 ವೀಕ್ ಆಯ್ತಲ್ಲ, ನಿನ್ನೆ ಮೊನ್ನೆ ಬನ್ನಿ ಅಂತ ಹೇಳಿದ್ರು, ಒಂದು 3-4 ಡೇಸ್ ಇದ್ಬಿಟ್ಟು. ಅದಕ್ಕೆ ನಮ್ಮ ಮನೆಯವರು, ನಮ್ಮ ಮಮ್ಮಿ ಪಪ್ಪ ಎಲ್ಲ ಅಮಾವಾಸ್ಯೆ ಎಲ್ಲ ಮುಗಿದ್ಮೇಲೆ ಕಳಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಹೆಂಗೋ ಅಮಾವಾಸ್ಯೆ ಮುಗ್ದಿದೆ, ನಾಳೆ ಮದುವೆ ಇದೆ, ನಾಳೆ ನಾಡ್ದು ಮದುವೆ ಇದೆ. ಅದು ಒಟ್ಟಿಗೆ ಅಟೆಂಡ್ ಮಾಡಿಕೊಂಡು ನಾನು ಡೈರೆಕ್ಟ್ ಅಲ್ಲಿಗೆ ಹೊಟ್ಟೋಗ್ಬಿಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಬಂಡಿ ಆಡಕ್ಕೆ ಹಂಗೆ ಆಡ್ತಿದ್ವಿ. ಕಷ್ಟಪಡ್ತಾಯಿದ್ವಿ, ಟೈಮ್ ತಗೊಳಕ್ಕೂ ದುಡ್ಡು ಕಷ್ಟಪಡ್ಬೇಕಾಗಿದೆ. ಒಂದು ಕಾಲಕ್ಕೆ ಕೊನೆಗೂ ಹೊಸ ಬಂದಿದೆ. ಹೌದು. ನಮ್ಮ ಕಾರ್ಗೆ ಹೊಸ ಟೈರ್ ಬಂದಿದೆ, ಹಾಕ್ಸ್ಬೇಕು. ಅಲ್ಲಿ ಕೊಡಲ್ಲ. ಆ್ಯಕ್ಚುಲಿ ಬಂಗಾರಪೇಟೆ ಅಂದರೆ ನಾನು ಇನ್ನು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ. ರೌಂಡ್ದೇ ಬರುತ್ತಲ್ಲ, ಅದು ನಂಗೆ ಇಷ್ಟ. ಇದೇನು ಅಷ್ಟು ಇಷ್ಟ ಇಲ್ಲ ನನಗೆ.
ಏನು ಬಂಗಾರಪೇಟೆ ಅಂತ ಏನೋ ಫೀಲ್ ಆಯ್ತಲ್ಲ. ಚೆನ್ನಾಗಿದೆಯಮ್ಮ ಬಂಗಾರಪೇಟೆ, ಚೆನ್ನಾಗಿದೆಯಾ? ಫ್ರೆಂಡ್ಸ್, ಇದಾಕಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.